ಅದ್ಭುತ ನಡಿಗೆ ನ್ಯೂಸಿಗೆ ಸ್ವಾಗತ. ಗಂಗಾವತಿ ನಗರದ ಬಸ್ ನಿಲ್ದಾಣದ ಎದುರುಗಡೆ ಭಾರತ ಕಮ್ಯುನಿಸ್ಟ್ ಪಕ್ಷ ಸಿಪಿಐ 1925 ಶತಮಾನೋತ್ಸವ ಜಾಥಾ ಬಹಿರಂಗ ಸಭೆಯನ್ನು ಕೊಪ್ಪಳ ಜಿಲ್ಲಾ ಮುಖಂಡರಿಂದ ಏರ್ಪಡಿಸಲಾಯಿತು. ಸಿಪಿಐ ಪಕ್ಷದ ಶತಮಾನೋತ್ಸವ ಜಾಥಾವು 30/11/2025 ಕೆಜಿಎಫ್ನಿಂದ ಆರಂಭಗೊಂಡಿತು. 5/12/2025 ಗಂಗಾವತಿಗೆ ಆಗಮಿಸಿತು. ಈ ಸಂದರ್ಭದಲ್ಲಿ ಕೊಪ್ಪಳ ಜಿಲ್ಲಾ ಅಧ್ಯಕ್ಷ ಎ. ಉಲಗಪ್ಪ, ಕಾರ್ಯದರ್ಶಿ ಎ.ಎಲ್. ತಿಮ್ಮಣ್ಣ ಸೇರಿದಂತೆ ಕೊಪ್ಪಳ ಜಿಲ್ಲಾ ಅಧ್ಯಕ್ಷ ಮತ್ತು ಪದಾಧಿಕಾರಿಗಳು ಬರಮಾಡಿಕೊಂಡರು. ಬಸ್ ನಿಲ್ದಾಣದ ಎದುರುಗಡೆ ಬಹಿರಂಗ ಸಭೆಯನ್ನು ಉದ್ದೇಶಿಸಿ ಮಾತನಾಡಿ, ಬಡವರ ನಿವೇಶನಕ್ಕಾಗಿ ಮತ್ತು ಬಡವರ ಹಿತಕ್ಕಾಗಿ ರೈತ ಚಳವಳಿಗಂತ ಹೋರಾಟ ಮಾಡುತ್ತಾ ಸಿಪಿಐ ಪಕ್ಷವು ಇಂದಿಗೆ 100 ವರ್ಷಗಳು ತುಂಬಿರುವುದರಿಂದ ಶತಮಾನೋತ್ಸವ ಜಾಥಾವನ್ನು ರಾಜ್ಯಾದ್ಯಂತ ಸಂಚರಿಸುತ್ತದೆ. ಕೊನೆಗೆ 23/12/2025 ಬೆಂಗಳೂರಿನಲ್ಲಿ ಬಹಿರಂಗ ಸಮಾವೇಶದೊಂದಿಗೆ ಮುಕ್ತಾಯವಾಗಲಿದೆ ಎಂದು ಸಿಪಿಐ ಪಕ್ಷದ ಮುಖಂಡರು ವಿವರವಾಗಿ ತಿಳಿಸಿದರು. ಈ ಸಂದರ್ಭದಲ್ಲಿ ಸಿಪಿಐ ಪಕ್ಷದ ರಾಜ್ಯ ಕಾರ್ಯದರ್ಶಿ ಸಾತಿ ಸುಂದರೇಶ್, ಗೌರವಾಧ್ಯಕ್ಷ ಡಾಕ್ಟರ್ ಜಿ. ರಾಮಕೃಷ್ಣ, ಅಧ್ಯಕ್ಷ ಡಾಕ್ಟರ್ ಸಿದ್ದನಗೌಡ ಪಾಟೀಲ್, ಖಜಾಂಚಿ ಶಿವರಾಜ್ ಆರ್. ಬಿರಾದಾರ್ ಸೇರಿದಂತೆ ಕೊಪ್ಪಳ ಜಿಲ್ಲಾ ಮುಖಂಡರಾದ ಸುನೀತಾ, ನೀಲಮ್ಮ, ಶೇಖಮ್ಮ, ಗಂಗಮ್ಮ, ಮಂಜುನಾಥ ನಾಯಕ್, ಮಂಜುನಾಥ ಗುಂಡೂರ್, ಕಂಟ್ಯಪ್ಪ, ನೂರ್ ಸಾಬ್ ಸೇರಿದಂತೆ ಕೊಪ್ಪಳ ಜಿಲ್ಲಾ ಮತ್ತು ಗಂಗಾವತಿ, ಕಾರಟಗಿ, ಕನಕಗಿರಿ ಮುಖಂಡರು, ಸದಸ್ಯರು ಪಾಲ್ಗೊಂಡಿದ್ದರು. ಈ ಒಂದು ಮುಂದೆ ಹೋಗುವಂಥ ಜಾತಕ ಪೂರ್ಣವಾಗಿ ಯಶಸ್ವಿಯಾಗಲಿ ಅಂತೇಳಿ ನಾನು ಅವ್ರು ಕೇಳ್ಕೊಳ್ತಾ ಇದ್ದೀನಿ. ಸಿಪಿಐ ಜಿಂದಾಬಾದ್, ಸಿಪಿಐ ಜಿಂದಾಬಾದ್, ಶತಮಾನೋತ್ಸವ ಮುನ್ನುಗ್ಗಲಿ, ಬಲಿದಾನ ತ್ಯಾಗದಂತ ಮಾಡಿದಂತ ಸಿಪಿಐಗೆ ಜಿಂದಾಬಾದ್, ಸಿಪಿಐ ಜಿಂದಾಬಾದ್. ಪಕ್ಷದ ಶತಮಾನೋತ್ಸವದ ಅಂಗವಾಗಿ ಕರ್ನಾಟಕ ರಾಜ್ಯಾದ್ಯಂತ ಶತಮಾನೋತ್ಸವ ಜಾಥಾ ನಡೀತಾ ಇದೆ. ಅದರ ಭಾಗವಾಗಿ ನವೆಂಬರ್ 30ರಂದು ಕೆಜಿಎಫ್ ನಗರದಲ್ಲಿ ಉದ್ಘಾಟನೆಯಾದಂಥ ಜಾಥಾ, ಆ ನಂತರ ತುಮಕೂರು ಜಿಲ್ಲೆ, ಚಿತ್ರದುರ್ಗ ಜಿಲ್ಲೆ, ಬಳ್ಳಾರಿ ಜಿಲ್ಲೆ, ಹಾಗೆಯೇ ವಿಜಯನಗರ ಜಿಲ್ಲೆ ಮುಗಿಸಿ ಇವತ್ತು ಕೊಪ್ಪಳ ಜಿಲ್ಲೆಗೆ ಆಗಮಿಸಿದೆ. ಹೀಗೇ ನಿರಂತರವಾಗಿ ಡಿಸೆಂಬರ್ 23ರವರೆಗೂ ಈ ಜಾಥಾ ಎಲ್ಲ ಜಿಲ್ಲೆಗಳಲ್ಲೂ ಸಂಚರಿಸಿ ಕಮ್ಯುನಿಸ್ಟ್ ಪಕ್ಷದ 100 ವರ್ಷದ ಇತಿಹಾಸದ ಪರಂಪರೆಯನ್ನು ಜನರಿಗೆ ತಿಳಿಸೋದ್ರ ಮುಖಾಂತರವಾಗಿ ಇವತ್ತಿನ ಸಮಕಾಲೀನ ಸಂದರ್ಭದ ಸವಾಲುಗಳಿಗೆ ಕಮ್ಯುನಿಸ್ಟ್ ಪಾರ್ಟಿ ಮುಂದಿನ ದಿನಗಳಲ್ಲಿ ಎಂಥ ಹೋರಾಟಗಳನ್ನು ರೂಪಿಸಬೇಕು ಅಂತಕ್ಕಂಥ ಅಧ್ಯಯನ ಮಾಡಲಿಕ್ಕೆ ರಾಜ್ಯದ ತುಂಬ ಓಡಾಡಿ ಜನರ ಸಮಸ್ಯೆಗಳನ್ನು ಅಧ್ಯಯನ ಮಾಡಿ ಆ ಮೂಲಕವಾಗಿ ಮುಂದಿನ ಹೋರಾಟವನ್ನು ರೂಪಿಸುವ ಸಲುವಾಗಿ ಜಾಥಾ ನಡೀತಾ ಇದೆ. ಈ ಜಾಥಾವನ್ನು ಅತ್ಯಂತ ಪ್ರೀತಿಯಿಂದ ಇವತ್ತು ಕೊಪ್ಪಳ ಜಿಲ್ಲೆಯ ಪಕ್ಷದ ನಾಯಕರು ಮತ್ತು ಕಾರ್ಯಕರ್ತರು ಸ್ವಾಗತ ಮಾಡಿದ್ದೀರಾ. ನಿಮ್ಮೆಲ್ಲರಿಗೂ ಕೂಡ ಪಕ್ಷದ ರಾಜ್ಯಮಂಡಳಿ ಪರವಾಗಿ ಹಾಗೂ ಜಾಥಾ ಜೊತೆಯಲ್ಲಿರ್ತಕ್ಕಂಥ ನನ್ನ ತಂಡದ ಪರವಾಗಿ ನಿಮಗೆ ವಿಶೇಷವಾದಂಥ ಅಭಿನಂದನೆ ಹೇಳಿ ಬಯಸ್ತೇನೆ. ಭಾರತ ದೇಶದ ದೀಪ ಬೆಳಗಲು, ಭ್ರಷ್ಟಾಚಾರವ ಬಯಲಿ ಬೆಳೆಯಲು, ಬರುತ್ತಿದೆ ಗೆಲುವಿನ ಜಾಥಾ. ಸಂಘಟನೆ ನಮ್ಮ ಹೋರಾಟ ಸಂಘಟನೆ, ಗುಲಾಮಗಿರಿಯ ಬಡಿದೋಡಿಸಲು, ಸ್ವಾವಲಂಬನೆಯ ದಾರಿ ಹಿಡಿಯಲು, ಸ್ವಾಭಿಮಾನದ ಕಹಳೆ ಊದಲು, ಜನರಿಗೆ ಶಕ್ತಿ ಸಂಘಟನೆ, ನಮ್ಮ ಶಕ್ತಿಯ ದೇಶಕ್ಕೆ ತಿಳಿಸಲು
ಎಲ್ಲರಂತೆ ಶತಮಾನೋತ್ಸವ ಸಮಾರಂಭದ ಬಹಿರಂಗ ಸಭೆ ಅಧ್ಯಕ್ಷರನ್ನು ವಹಿಸಿದಂಥ ಉದ್ದೇಶವನ್ನು ಹೇಳಿದ್ದಾರೆ ನಮ್ಮ ನಾಯಕರಿಗೆ ಮಾತಾಡುವಾಗ. ಎರಡು ಉದ್ದೇಶಕ್ಕೆ ನಾವು ಈ ಜಾಥಾನ ತಗೊಂಡು ಹೋಗ್ತಾ ಇದ್ದೇವೆ. ಕಾಲ ಈ ನೆಲದಲ್ಲಿ ದೊಡ್ಡ ಸಂಘರ್ಷವನ್ನು ನಡೆಸಿರ್ತಕ್ಕಂಥದ್ದು ಭಾರತ ಕಮ್ಯುನಿಸ್ಟ್ ಪಕ್ಷ. ಆ ಸಂಘರ್ಷ ನಡೆಸುವಂಥ ಸಂದರ್ಭದಲ್ಲಿ ಈ ದೇಶದಲ್ಲಿ ಸಾವಿರಾರು ಜನ ಹತರಾಗಿದ್ದಾರೆ, ಪ್ರಾಣವನ್ನು ಬಲಿದಾನ ಮಾಡಿದ್ದಾರೆ, ಆಸ್ತಿಗಳನ್ನು ಸಮಾಜಕ್ಕಾಗಿ ಕೊಟ್ಟಿದ್ದಾರೆ, ಜೈಲುವಾಸವನ್ನು ಅನುಭವಿಸಿದ್ದಾರೆ, ಗುಂಡಿಗೆ ಬಲಿಯಾಗಿದ್ದಾರೆ. ಈ ಎಲ್ಲ ಸಂಘರ್ಷದ ನೋಟವನ್ನು ಈ ರಾಜ್ಯದ ಜನತೆ ಮುಂದೆ ಇಡಬೇಕಾಗಿದೆ, ಒಂದು ಉದ್ದೇಶ. ಇನ್ನೊಂದಿರ್ತಕ್ಕಂಥ ಜನರ ಬಗ್ಗೆ ನೀತಿಗಳನ್ನು ಯಾವ ರೀತಿಯಾದ ನೀತಿಗಳನ್ನು ಹೊಂದಿದ್ದಾವೆ, ಆ ನೀತಿಗಳಿಗೆ ನಾವು ಪ್ರತ್ಯುತ್ತರವಾಗಿ ಯಾವ ರೀತಿಯಾಗಿ ಉತ್ತರವನ್ನು ಕೊಟ್ಟು ಹೋರಾಟವನ್ನು ಮಾಡಿ ನ್ಯಾಯವನ್ನು ಪಡಿಬೇಕಾಗಿದೆ ಅನ್ನತಕ್ಕಂಥದ್ದನ್ನು ರಾಜ್ಯ ಜನತೆ ನಾವು ಕೇಳಬೇಕಾಗಿದೆ. ಈ ದೇಶದ ಎಷ್ಟು ದೊಡ್ಡ ಸಮಸ್ಯೆ ಇದೆ ಅಂತ ಹೇಳಿದರೆ ಭಾಳ ಗಂಭೀರವಾದ ಸಮಸ್ಯೆ ಇದೆ. ಹಾಗಾಗಿನೇ ಆ ವಸತಿ ಸಮಸ್ಯೆಗಾಗಿ ಒಂದು ಹೋರಾಟ ಮಾಡುವ ಇಡೀ ರಾಜ್ಯಾದ್ಯಂತ ನಮ್ಮ ಕಾರ್ಮಿಕರು ಗೊತ್ತಿದ್ದಾರೆ. ಆ ಒಂದು ಹೋರಾಟದ ಮುಖಾಂತರವನ್ನೇ ನಾವು ಸರ್ಕಾರವನ್ನು ಅಲ್ಲಾಡಿಸಬೇಕಾದಂಥ ಪರಿಸ್ಥಿತಿಯೂ ಕೂಡ ಇದೆ. ಆ ಹಿನ್ನೆಲೆ ಒಳಗಡೆ ಬರುವ ಹಬ್ಬದಲ್ಲಿ ಮತ್ತೆ ನಾವು ಹೋರಾಟವನ್ನು ಮುಂದುವರಿಸೋದ್ರ ಜೊತೆಗೆ ಈ ಒಂದು ಶತಮಾನೋತ್ಸವ ಸಮಾರಂಭದ ಒಂದು ಜಾಥಾ ಏನು ನಡೀತಾ ಇದೆ, ಇದು ರಾಜ್ಯದ ತುಂಬ ಯಶಸ್ವಿ ಆಗಲಿ ಅಂತ ತಾವೆಲ್ಲರೂ ಕೂಡ ಆರೈಸಿ ಅಂತ ನಾನು ಬಯಸ್ತಾ ಇದ್ದೀನಿ. ಈ ಜನತೆಗಾಗಿ ಬದುಕಿದ್ದೇವೆ, ಯಾತಕ್ಕಾಗಿ? ನಮಗೆ ಆಸ್ತಿ ಮಾಡಿಕೊಳ್ಳೋದಕ್ಕಲ್ಲ, ನಮ್ಮ ಬದುಕನ್ನು ಸುಧಾರಿಸೋದಕ್ಕಲ್ಲ. ನನ್ನ ಹಾಗೆ ಸಾವಿರಾರು ಜನ ಇದ್ದಾರೆ, ಅನ್ನ ಇಲ್ಲದೆ ಇರೋರು, ವಸತಿ ಇಲ್ಲದೆ ಇರೋರು, ಬಟ್ಟೆ ಇಲ್ಲದೆ ಇರೋರು, ಉದ್ಯೋಗ ಇಲ್ಲದೆ ಇರೋರು, ಆರೋಗ್ಯ ಇಲ್ಲದೆ ಇರೋರು, ಶಿಕ್ಷಣ ಇಲ್ಲದೆ ಇರೋರು ಇದ್ದಾರೆ. ಅವರೆಲ್ಲರಿಗೂ ಕೂಡ ಸಮಾನವಾದ ಹಕ್ಕು ದೊರಕಬೇಕು ಅನ್ನುವಂಥದ್ದು ನಮ್ಮ ಆಸೆ ಆಗಿದೆ. ಸಂವಿಧಾನವನ್ನು ಬರ್ಕೊಟ್ರು. ಅಲ್ಲಿ ತನಕ ಯಾವುದೋ ಒಂದು ವರ್ಗದ ಜನ ತಾವು ದುರ್ದನ್ನು ಮಾಡ್ತಕ್ಕಂಥ ಅನಿಸ್ತಕ್ಕಂಥದ್ದು ದೇಶದಲ್ಲಿತ್ತು. ಅಂಬೇಡ್ಕರ್ ಅವರು ಸಂವಿಧಾನವನ್ನು ಬರೆದ ಮೇಲೆ ಈ ಜನತೆಗೆ ಸಮಾನತೆ ಸಿಗಬೇಕು ಅನ್ನೋದಕ್ಕೆ ಒಂದು ಶಾಸನವನ್ನು ಮಾಡಿಕೊಟ್ಟಂಥವ್ರು ಅಂಬೇಡ್ಕರ್ ಅವರು. ಒಂದು ಶಾಸನದ ಚೌಕಟ್ಟನ್ನು, ಕಾನೂನಿನ ಚೌಕಟ್ಟನ್ನು ಒದಗಿಸ್ಕೊಟ್ಟಂಥವ್ರು ಅಂಬೇಡ್ಕರ್ ಅವರು. ಅದೇ ರೀತಿ ನ್ಯಾಯವನ್ನು ಕೊಡಿ, ನಿಮ್ಮ ಅಪ್ಪನ ಮನೆಯಿಂದ ಏನು ತಂದು ಕೊಡಬೇಕಾಗಿಲ್ಲ ಬೇರೆ ಎನ್ನುವ ಈ ದೇಶಕ್ಕಿರ್ತಕ್ಕಂಥ ಸ್ವತ್ತು ಈ ದೇಶಕ್ಕಿರ್ತಕ್ಕಂಥ ಜನರಿಗೆ ಸಮಾನವಾಗಿ ಹಂಚಿಕೆ ಆಗಬೇಕು ಅನ್ನುವಂಥದ್ದು ಸಂವಿಧಾನದ ಆಶಯ. ಅದನ್ನು ಕೇಳ್ತಾ ಇದ್ದೇವೆ ನಾವು. ಅದನ್ನು ಕೊಡ್ರಿ ನೀವು. ಅದನ್ನು ಬಿಟ್ಟು ಆ ಸಂವಿಧಾನವನ್ನು ಅಪ್ರಸ್ತುತಗೊಳಿಸುವಂಥ, ಪ್ರಜಾಪ್ರಭುತ್ವ ನಿರಾಸಕ್ತಿಗೊಳಿಸುವಂಥ ಮತ್ತು ಈ ಜನರ ಶಕ್ತಿನ ಕುಂಟಿಸುವಂಥ ಅವ್ರ ಬದುಕನ್ನು ಹಾಳು ಮಾಡುವಂಥ ಕೆಲಸಗಳನ್ನು ಹಾಳು ಮಾಡ್ತಕ್ಕಂಥ ಸರ್ಕಾರಗಳು ಮಾಡ್ತಾ ಇದ್ದಾವೆ. ಅದ್ರ ವಿರುದ್ಧ ನಾವು ಎದ್ದೇಳೇ ಹೊತ್ತು ಸಿಡಿದೇಳೇ ಹೊತ್ತು ಕೂಡ ನಮಗೆ ನ್ಯಾಯ ದೊರಕೋದಿಲ್ಲ, ನ್ಯಾಯ ಸಿಗೋದಿಲ್ಲ. ಸರ್ಕಾರ ಮಾಡಬೇಕಾಗಿದ್ದ ಕೆಲಸ ಮಾಡೋದಕ್ಕೆ ಕಾನೂನನ್ನು ಮಾಡಿಟ್ಟರೂ ಕೂಡ ನಮ್ಮನ್ನು ಏನು ಅಂತ ಬಂದು ಕೇಳ್ತಾ ಇಲ್ಲ. ಆ ನಿಟ್ಟಿನೊಳಗಡೆ ಆ ಕಾರಣಕ್ಕಾಗಿಯೇ ನಿಮ್ಮೆಲ್ಲರೂ ಫೆಬ್ರವರಿ ಒಳಗಡೆ ಬೆಂಗಳೂರಿಗೆ ಬರೋಕ್ಕೆ ಹೇಳಿರೋದು, ನಿಮ್ಮ ಮನೆ ಬೇಕು ಅಂತ ಕೊಡ್ರಿ, ನಿವೇಶನಗಳು ಬೇಕು ಅಂತ ಕೊಡ್ರಿ ಅಂತ ಕೇಳೋದಕ್ಕೆ. ನಾಚಿಕೆ ಆಗಬೇಕು ಈ ಸರ್ಕಾರಗಳಿಗೆ. ಜನಕ್ಕೆ ವಾಸ ಮಾಡೋಕ್ಕೆ ಒಂದು ನಿವೇಶನ ಇಲ್ಲ ಅದನ್ನು ಕೊಡೋದಕ್ಕೆ, ಜನ ಕೇಳೋದಕ್ಕೆ ವಾರಗಟ್ಟಲೆ ಬಂದು ಬೆಂಗಳೂರು ಕೂತ್ಕೊಳ್ಳೋಂಥ ಸ್ಥಿತಿ ನಿರ್ಮಾಣ ಮಾಡಿರ್ತಕ್ಕಂಥವ್ರು ನಾವು ಅಂತ ಗೊತ್ತಾಗಬೇಕಾಗಿ ಮುಟ್ಟಾಳ್ರಿಗೆ ಕಟ್ಟರೆ ಹೊತ್ತು ನಮಗೆ ನ್ಯಾಯ ಸಿಕ್ಕೋದಿಲ್ಲ. ನಮಗೆ ನ್ಯಾಯ 2025ರಿಂದ 2025ರವರೆಗೆ ಬಡವರ ಪರವಾಗಿ, ದಲಿತರ ಪರವಾಗಿ, ಅಲ್ಪಸಂಖ್ಯಾತರ ಪರವಾಗಿ, ಆದಿವಾಸಿಗಳ ಪರವಾಗಿ, ದುಡಿಯುವ ವರ್ಗದ ಪರವಾಗಿ ನಿರಂತರವಾಗಿ ಹೋರಾಟ ಮತ್ತು ಇದು ಮಾಡ್ಕೊಂಡು ಬಂದಿರೋದ್ರಿಂದ ಇದು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚೆಚ್ಚು ಜನಸಂಖ್ಯೆ ಆಧಾರವಾಗಿ ಬಡವರಿಗೆ ಮತ್ತು ಕಾರ್ಮಿಕರಿಗೆ ಮತ್ತು ರೈತರಿಗೆ ಒಂದು ಸಂಬಂಧ ಕಾಟಿಗೆ ಅಧ್ಯಕ್ಷರಾದಂಥ ನಮ್ಮ ಲಕ್ಷ್ಮಣಾಚಾರ್ಯಕ್ಕೆ ಕಾಟಿಗೆ ಹೋಗಬೇಕಾಗಿದೆ ಮತ್ತು ಮುಂದಿನ ದಿನದಲ್ಲಿ ಬೇರೆ ಬೆಳೆಸಲು ಹೋಗಬೇಕಾಗಿದೆ. ತಾವು ಈ ಒಂದು ಜಾಗೃತ ಎಲ್ಲ ಮಹಿಳೆಯರು ಮತ್ತು ಅಣ್ಣತಮ್ಮರು, ಕಾರ್ಮಿಕ ಮುಖಂಡರು, ಕಟ್ಟಡ ಕಾರ್ಮಿಕ ಮುಖಂಡರುಗಳು ಮತ್ತು ನಮ್ಮ ಮಹಿಳಾ ಸಂಘದವರು ಇವರೆಲ್ಲರೂ ಈ ಒಂದು ಜಾತಿಗೆ ಬಂದಂಥ ನಾಯಕರು, ಆಲ್ ಇಂಡಿಯಾ ಕಿಸಾನ್ ಸಭಾದ ಹಿರಿಯ ನಾಯಕರಾದಂಥ ಗೆಳೆಯ ಪಾಲೋನಹಳ್ಳಿ ಪ್ರಸನ್ನ ಕುಮಾರ್ ಅವರೇ, ಭಾರತೀಯ ಜನಕಲಾ ಸಮಿತಿಯ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾದಂಥ ಗೆಳೆಯ ಷಣ್ಮುಖ ಅವರೇ, ಸೂರಿಗಾಗಿ ಸಮರ ನಿವೇಶನ ರೈತರ ಹೋರಾಟದ ರಾಜ್ಯ ಕಾರ್ಯದರ್ಶಿ ಆದಂಥ ಗೆಳೆಯ ಎ ಮೋನಪ್ಪ ಅವರೇ, ನೂರ್ ಸಾವ್ ಹೊಸಮನಿ ಅವರೇ, ಕೊಪ್ಪಳ ಜಿಲ್ಲೆಯ ಭಾರತ ಕಮ್ಯುನಿಸ್ಟ್ ಪಕ್ಷದ ಜಿಲ್ಲಾ ಕಾರ್ಯದರ್ಶಿ ಅಂತ ಗೆಳೆಯ ತಿಮ್ಮಣ್ಣವರೇ ಹಾಗೂ ಲಕ್ಷ್ಮಣ್ಣವರೇ, 30ನೇ ತಾರೀಕು ನವೆಂಬರ್ರಂದು KGFನಲ್ಲಿ ಆರಂಭ ಆಯಿತು. ಆರಂಭವಾಗಿ